ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ. ಕಳಶಕ್ಕೆ ಹಾಕುವ ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನು ನಿಮ್ಮ ಮೈಮೇಲೆ ಹಾಕ್ಕೊಂಡು ನೋಡಬಾರ್ದು. ಕಳಶ ಸ್ಥಾಪಿಸುವವರು ಹಿಂದಿನ ದಿನಾನೇ ಕಳಶವನ್ನು ರೆಡಿ ಮಾಡ್ಕೊಂಡು ಇಟ್ಕೋಬಾರ್ದು. ವ್ರತದ ದಿನವೇ ಕಳಶವನ್ನು ರೆಡಿ ಮಾಡ್ಕೋಬೇಕು. ವ್ರತವನ್ನು ಪೂಜೆಯನ್ನು ನೈಟಿಯನ್ನು ಧರಿಸಿ ಮಾಡಬಾರ್ದು, ಅದು ಫಲಿಸೋದಿಲ್ಲ. ಸೀರೆಯನ್ನು ಉಟ್ಟಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಿದ್ರೇ ಸಂಪೂರ್ಣ ಫಲ ಸಿಗುತ್ತೆ. ವರಮಹಾಲಕ್ಷ್ಮಿ ವ್ರತ ಮಾಡುವವರು ಆ ವಾರದಲ್ಲಿ ಮನೆಯಲ್ಲಿ ಮಾಂಸಾಹಾರವನ್ನು ತ್ಯಜಿಸಬೇಕು. ಆದಷ್ಟು ಶ್ರಾವಣ ಮಾಸದಲ್ಲೇ ಮಾಂಸಾಹಾರವನ್ನು ತ್ಯಜಿಸಿದ್ರೆ ಉತ್ತಮ. ಕಳಶಕ್ಕೆ ಆದಷ್ಟು ಚಿನ್ನದ ತಾಳಿಯನ್ನು ಹಾಕಿ, ಇಲ್ಲಾಂದರೆ ಅರಿಶಿಣದ ಕೊಂಬು ಹಾಕಿದ್ರೂ ಸಾಕು. ನೀವು ಹಾಕ್ಕೊಂಡ ಒಡವೆಗಳನ್ನು ಕಳಶಕ್ಕೆ ಹಾಕೋದಿದ್ದರೆ ಮೊದಲು ಹಾಲಿನಲ್ಲಿ, ನಂತರ ನೀರಿನಲ್ಲಿ ಸ್ವಚ್ಛ ಮಾಡಿ ನಂತರ ಕಳಶಕ್ಕೆ ಹಾಕಬೇಕು. ಕಳಶವನ್ನು ಒಂದು ಸಲ ಕೂರಿಸಿದ ಮೇಲೆ ಪದೇ ಪದೇ ಮುಟ್ಟೋದು, ಅಲಂಕಾರವನ್ನು ಚೇಂಜ್ ಮಾಡೋದು ಆ ರೀತಿ ಮಾಡಬಾರ್ದು. ವ್ರತ ಮಾಡೋದಕ್ಕಿಂತ ಕಳಶ ಇಡೋದಕ್ಕಿಂತ ಮುಂಚೆ ಮೊದಲು ದೇವ್ರ ಮನೆಯನ್ನು ಶುದ್ಧಿ ಮಾಡಿಕೊಂಡು ನೀವು ಶುದ್ಧರಾಗಿ ನಂತರ ಪೂಜೆಯನ್ನು ಶುರು ಮಾಡಬೇಕು.